ವಿದ್ಯಾರ್ಥಿಗಳಿಗೆ ವಂದನೆಗಳು. ಪ್ರಥಮ PUC ವಿದ್ಯಾರ್ಥಿಗಳ ಕನ್ನಡದ ಮೊದಲ ಗದ್ಯವನ್ನು ನಾನಿವತ್ತು ಮಾಡಿದ್ದೀನಿ. ಗಾಂಧಿ ಎನ್ನುವಂಥ ಒಂದು ಕತೆ, ಸುಂದರವಾದಂಥ ಕತೆ ಪ್ರಸ್ತುತಪಡಿಸಲಿಕ್ಕಿದೆ. ಇದರ ಕಥೆಗಾರ ಯಾರು ಅಂತಂದ್ರೆ ಬೆಸಗರಹಳ್ಳಿ ರಾಮಣ್ಣ. ವಿದ್ಯಾರ್ಥಿಗಳೇ, ಯಾವುದೇ ಕಥೆಯನ್ನು ನಾವು ಕೇವಲ ಕಥೆಯಾಗಿ ಕೇಳುವುದಕ್ಕಿಂತಲೂ ಕೂಡ ಅದರ ಪ್ರಸ್ತುತತೆ ಏನಿದೆ, ಅದು ಕಥೆಗಾರ ಆ ಕಥೆ ಮೂಲಕ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಗಲೇ ಕಥೆಯ ಶ್ರವಣ ಮನನ ಅಥವಾ ಓದು ಸಾರ್ಥಕ ಆಗ್ತದೆ ಅಂತ. ಒಂದು ತಾಯಿಯ ಪ್ರೀತಿ ಎಷ್ಟು ಉನ್ನತವಾದುದು, ಉತ್ಕೃಷ್ಟವಾದುದು, ಪರಿಶುದ್ಧವಾದುದು ಅಂತ. ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ ಇದೆ. ಅಂದ್ರೆ ಆ ಮಗು ಹೇಗೆ ಇರಲಿ, ಅಂಗವಿಕಲ ಆಗಿರಲಿ ಅಥವಾ ಕುರೂಪಿ ಆಗಿರಲಿ ಅಥವಾ ಇನ್ನೇನೋ ಆಗಿರಲಿ, ತಾಯಿಗೆ ಆ ಮಗು ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಮಗು ಸರಿ ಮಾಡಬೇಕು ಎನ್ನುವಂಥ ಛಲ ಆ ತಾಯಿಗೆ ಇದ್ದೇ ಇರ್ತದೆ. ತನ್ನ ಜೀವವನ್ನು ಒತ್ತೆ ಇಟ್ಟಾದರೂ ಸರಿ ಆ ಮಗುವನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಚೆನ್ನಾಗಾಗಬೇಕು ಎನ್ನುವಂಥ ಹಂಬಲ, ತುಡಿತ ತಾಯಿಗೆ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ಚೆನ್ನಾಗಿ ಹುಟ್ಟುವಾಗಲೇ ತುಂಬಾ ಚೆನ್ನಾಗಿದ್ದು ಮುದ್ದಾಗಿದ್ದಂಥ ಮಕ್ಕಳು ನಂತರ ಅವು ಕಾಯಿಲೆಗೆ ಸಿಕ್ಕಾಕಿಕೊಂಡ್ರೆ ಆ ತಾಯಿ ನರಳುವಂತಹ ಸ್ಥಿತಿ ನಿಜಕ್ಕೂ ಕೂಡ ಕರುಣಾಜನಕ. ಹಾಗಾಗಿ ಅದೇ ರೀತಿ ಆ ಮಕ್ಕಳಿಗೂ ಕೂಡ ತಮ್ಮ ತಾಯಿ ನನ್ನಿಂದಾಗಿ ತಾಯಿಗೆ ಕಷ್ಟ ಆಗ್ತಾ ಇದೆಯಲ್ಲ ಎನ್ನುವಂತ ಆ ಮಕ್ಕಳು ಪರಿತಪಿಸುವ ನೋವು, ಸಮಾಜದ ಕುಹಕ ಎಲ್ಲವನ್ನು ಅವರು ಹೇಗೆ ಎದುರಿಸ್ತಾರೆ ಎನ್ನುವಂತ ಒಂದು ಆಶಯ ಈ ಕಥೆಯಲ್ಲಿದೆ. ಇನ್ನೂ ಹೆಚ್ಚಾಗಿ ಬಹಳ ವಿಚಿತ್ರ ಅಂತ ಅನಿಸೋದು, ಆ ಮಗುವಿಗೆ ಒಂದು ಉನ್ನತ ವ್ಯಕ್ತಿ ಹೆಸರನ್ನಿರ್ತಾರೆ. ಆ ವ್ಯಕ್ತಿತ್ವಕ್ಕೂ ಈ ಹೆಸರಿಗೂ ಇವನ ಬದುಕಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಆಗ್ತದೆ. ಆ ಹೆಸರು ಕೇಳಿದ ತಕ್ಷಣ ಏನೋ ಪರಿಕಲ್ಪನೆ ಬರ್ತದೆ, ಆದರೆ ಈ ವ್ಯಕ್ತಿ ನೋಡಿದ ಕೂಡಲೇ ಭ್ರಮ ನಿರಸನ ಆಗಿ ಹೋಗುವಂತ ಒಂದು ವೈಪರೀತ್ಯವನ್ನು ಕವಿತು ಇಲ್ಲಿ ತುಂಬಾ ಚೆನ್ನಾಗಿ ಕಥೆಗಾರ ಮೂಡಿಸಿದ್ದಾರೆ. ನೋಡಿ ಮಕ್ಕಳೇ, ಕಥೆಯನ್ನು ಕೇಳೋಣ, ನೋಡೋಣ, ಅಭ್ಯಾಸ ಮಾಡೋಣ. ಗಾಂಧಿ ಅಂತೇಳಿ ಬೆಸಗರಹಳ್ಳಿ ರಾಮಣ್ಣ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಹಳ್ಳಿಯ ಬಡ ಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ಕಂಡು ಹತ್ತಿರದಿಂದ ಗಮನಿಸಿದವರು. ಜೀವನವನ್ನು ಬಹು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ನೈಜ ಜೀವನವನ್ನು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಪ್ರಸ್ತುತ ಕಥೆಯನ್ನು ಕಣಜ ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವು ಇವರ ಕಥಾ ಸಂಕಲನಗಳು. ತೋಳಗಳ ನಡುವೆ ಕಿರು ಕಾದಂಬರಿ. ಗರ್ಜನೆ ಕಥಾಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯ ಬೆಳಕು ಚೆಲ್ಲುತ್ತದೆ. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಪಡೆಯಲು ಅವರು ಪಡುವ ಪರಿಪಾಠವನ್ನು ಕತೆ ತೆರೆದಿರುತ್ತದೆ. ನೋಡಿ, ಒಂದು ದಿನ ಬಳ್ಳೆಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಒಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೇ ಬಿದ್ದಿದ್ದರು. ಬಳ್ಳೆಕೆರೆ ಅಂತ ಒಂದು ಹಳ್ಳಿಯಿಂದ ಒಂದು ಮಧ್ಯವಯಸ್ಕನ ಹೆಂಗಸು ತನ್ನ 15 ವರ್ಷದ ಮಗನನ್ನು ಕರ್ಕೊಂಡು ಅಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ತುಂಬಾ ಜನಜಂಗುಳಿ ಇದೆ. ಯಾರು ಊರ ಕಡೆ ಗಮನಿಸ್ತಾ ಇಲ್ಲ. ಒಂದು ಬದಿ ಬೆಳಬೆಳಗ್ಗೆನೆ ಬಂದುಬಿಟ್ಟಿದ್ದಾರೆ. ಯಾರ ಗಮನಕ್ಕೂ ಬರದೇ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ. ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಇದ್ದ. ನೋಡಿ, ಒಂದು ನೋವು, ತನ್ನ ದೇಹಕ್ಕಾದಂತ ನೋವು ಹೇಗೆ ಅಂತಂದ್ರೆ ಎಳೆಯ ವಯಸ್ಸಿನಲ್ಲೂ ಕೂಡ ಯಾವುದೇ ಕುತೂಹಲದ ನಿಸ್ತೇಜನಾಗಿದ್ದ. ತೇಜಸ್ಸು ಕಳೆದುಕೊಂಡು ಯಾರು ಬಂದರೂ ಹೋದರೂ ಕೂಡ ಯಾವ ಒಂದು ಲವಲವಿಕೆ ಇಲ್ಲದೆ ಆ ಹುಡುಗ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಆರೋಗ್ಯ ಇದ್ರೆ ಎಲ್ಲ ಬೇಕಂತೆ.
ಆರೋಗ್ಯವೇ ಸರಿಯಿಲ್ಲ ಅಂದರೆ ಯಾವುದು ಬೇಡ. ಹಾಗಾಗಿ 15 ವರ್ಷಕ್ಕೆ ಅವನಿಗೆ ಬದುಕು ಬೇಡ ಆಗಿದೆ, ಎಲ್ಲದರ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದೆ. ಅಂತಹ ಸ್ಥಿತಿಗೆ ಅವನ ಅನಾರೋಗ್ಯ ಅವನನ್ನು ತಂದು ನಿಲ್ಲಿಸಿತ್ತು. ಕುಳಿತು ಸಾಕಾಗಿ ಪಕ್ಕದಲ್ಲಿ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಹಿಡಿದು ಎಳಿತಾನೆ. ಅವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಅವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ ಅಂತೇಳಿ ತಾಯಿಯನ್ನು ಕೇಳ್ತಾನೆ. ಒಸಿ ಸುಮ್ಕಿರು, ಬಂದೋ ತೋರಿಸ್ಕೊಂಡೇ ಹೋಗುವ. ಇಂಥ ತಾಯಿ ಪ್ರತಿಕ್ರಿಯೆ, ಸ್ವಲ್ಪ ಸುಮ್ಮನಿರು, ಹೇಗೋ ಅಲ್ಲಿ ಅಷ್ಟು ದೂರದಿಂದ ಬಂದಿದ್ದೀವಿ, ಒಂದ್ಸಲ ಪರೀಕ್ಷೆ ಮಾಡ್ಕೊಂಡು ಹೋಗೋಣ, ತೋರಿಸ್ಕೊಂಡು ಹೋಗುವ ಅಂತ. ಹೊತ್ತೂಡಾಕೆ ಮುಂಚೆ ಬಂದವು ನಾವು ಅಂದ್ರೆ ಅವನ ಅಸಹನೆ ನೋಡಿ. ಹೊತ್ತೂಡಾಕೆ ಬಂದವು ನಾವು ಅಂದ್ರೆ ಹೊತ್ತು ಮೂಡುದಕ್ಕೆ ಮುಂಚೆನೇ ನಾವಿಲ್ಲಿ ಬಂದಿದ್ದೀವಿ, ನಮ್ಗಿಂತ ನಂತರ ಬಂದವರನ್ನೆಲ್ಲ ಒಳಗಡೆ ಡಾಕ್ಟರ್ ಹತ್ರ ಮಾತಾಡ್ತಾರೆ, ಕನ್ಸಲ್ಟ್ ಮಾಡಿ ಹೋಗ್ತಿದ್ದಾರೆ, ನಮ್ಮನ್ನ ಯಾಕೆ ಕರೀತಿಲ್ಲ ಅಂತ. ಹಾಗಾಗಿ ಹೊತ್ತೂಡಾಕ್ ಮುಂಚೆ ಬಂದವು ನಾವು ಅಂತ ಕೇಳ್ತಾನೆ. ಅದಕ್ಕೆ ತಾಯಿ ಪ್ರತಿಕ್ರಿಯೆ, ಇಲ್ಲಿ ನಿನ್ನ ರಾಗವ ಯಾರು ಕೇಳಾರು? ನಮ್ಮ ಮನೆಯಲ್ಲಿ ನೀನು ಹೇಳಿದ್ದು ನಾನು ಹೇಳಿದ್ದು ಯಾರೋ ಬೆಲೆ ಕೊಡ್ತಾರೆ, ಕೇಳ್ತಾರೆ. ನಾವು ಬಂದದ್ದು ಸರ್ಕಾರಿ ಆಸ್ಪತ್ರೆಗೆ, ನಿನ್ನ ಗೋಳನ್ನ ಅಂದ್ರೆ ರಾಗ ಅಂತಂದ್ರೆ ಇದು ಗೋಳು ಅಂತ, ನಿನ್ನ ರಾಗನ ಯಾರು ಕೇಳಾರು? ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ. ಅವನಿಗೆ ತಾಯಿ ಪಾಪ ಕಷ್ಟಪಡ್ತಿದ್ದಾಳೆ, ತನಗೋಸ್ಕರ ಪಡಿಪಾಟಲು ಪಡ್ತಿದ್ದಾಳೆ, ಅದನ್ನು ನೋಡ್ಲಿಕ್ಕಾಗದೆ ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಅವನಿಗೂ ಕೂಡ ನೋಡ್ಲಿಕ್ಕಾಗ್ತಿಲ್ಲ. ತಾಯಿ ಹತ್ರ ಎಂತ ಮಾತು ಹೇಳ್ತಾನೆ ನೋಡಿ, ನಾನು ಇದ್ರೆಷ್ಟು ಸತ್ರೆಷ್ಟು, ನಡೆಯವ ಹೋಗವ ಅವನಿಗೆ. ನಾನು ಇದ್ರೆಷ್ಟು ಸತ್ರೆಷ್ಟು. ನಾನು ಅಂದ್ರೆ ಗಮನಿಸಿಕೊಳ್ಳಿ, ಅವನ ಕಾಯಿಲೆ ಅವನನ್ನು ಎಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂತಂದ್ರೆ, ನಾನಿನ್ನೂ ಸರಿಯಾಗುವುದಿಲ್ಲ, ಬದುಕುವುದು ಕಷ್ಟ. ಒಂದು ವೇಳೆ ಬದುಕಿದ್ರು ಕೂಡ ಎಲ್ಲರಂತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾನು ರೋಗಿಯಾಗಿ ಇರ್ತೇನೆ, ಎಲ್ಲರಂತೆ ಸಹಜ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಅರಿವು ಅವನಿಗೆ ಉಂಟಾಗಿದೆ. ಹಾಗಾಗಿ ನಾನು ಇದ್ರೆಷ್ಟು ಸತ್ರೆಷ್ಟು, ನಡೆಯುವ ಹೋಗುವವರಿಗೆ ಅಂತ ಹೇಳ್ತಾನೆ. ಆಗ ಹೆತ್ತ ತಾಯಿಗೆ, ಹೆತ್ತ ಕರುಳಿಗೆ ಎಂತ ನೋವಾಗ್ಲಿಕ್ಕಿಲ್ಲ. ಅವಳ ಪ್ರತಿಕ್ರಿಯೆ ನೋಡಿ, 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನಾಡಿನ ಮೇಲೆ, ಯಾವತ್ತು ನೋಡಿದ್ರು ಸಾಯ್ತೀನಿ ಅಂತ, ಯಾವತ್ತು 3 ಹೊತ್ತು ಅದೇನೆ ಹೇಳ್ತಾ ಇರ್ತೀಯಲ್ಲ. ಅದಕ್ಕೆ ಅಷ್ಟೇ ಅಸಹನೆಯಿಂದ ಅವನು ಉತ್ತರ ಕೊಡ್ತಾನೆ, ಇದ್ದು ನಾನು ಯಾವ ರಾಜ್ಯ ಆಳಬೇಕು? ನಾನು ಬದುಕಿದ್ದು ಯಾವ ರಾಜ್ಯ ಆಳಬೇಕಂದ್ರೆ ಅಂದ್ರೆ ಒಂದು ವೇಳೆ ಬದುಕಿದ್ರು ಕೂಡ ನನ್ನ ಭವಿಷ್ಯಕ್ಕೆ ಏನಿದೆ ಆಶಾಕಿರಣವಾಗಿ, ಹಾಗಾಗಿ ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಯಾಕೆಂತಂದ್ರೆ ಅಷ್ಟು ನೋವನ್ನು ಆ ಮಗು ಅನುಭವಿಸಿದೆ. ಹೆತ್ತ ಕರುಳು ಚುರುಕೆಂದು ಸೆರಗಿನಿಂದ ಕಣ್ಣೀರು, ಬಾಯಿಂದ ಅವಳು ಅವನಿಗೆ ಬೈದರೂ ಕೂಡ ಅವನ ನೋವು ಅವಳಿಗೆ ಅರಿವಾಗಿ ಕಣ್ಣಿಂದ ಬಿದ್ದಂತಹ ನೀರನ್ನ ತನ್ನ ಸೆರಗಿನಿಂದ ಒರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನೆ ಮೇಲೆದ್ದು ಮುಂದುವರಿದ. ಕೂಡಲ್ಲ, ಆದ್ರೂ ಕೂಡ ಇನ್ನೂ ತಾಯಿ ಪಾಪ ಎಷ್ಟೊತ್ತು ಕಾಯ್ತಾಳೆ, ಇನ್ನು ನೋಡ್ಲಿಕ್ಕಾಗಲ್ಲ, ಏನಾದ್ರು ತೀರ್ಮಾನ ಮಾಡಬೇಕು, ಧಡಕ್ಕನೆ ಮೇಲೆ ಇಡ್ತಾನೆ. ಆಗ ತಾಯಿ, ಎಲ್ಲಿಗೋ ಮಗ, ಎಲ್ಲಿಗೆ ಹೊರಟಿಯೋ, ಎಲ್ಲಿಗೋ ಮಗ ಅಂತ ಕೇಳ್ತಾಳೆ. ಡಾಕ್ಟರ್ ನೋಡಕ್ಕ ಅಂತ. ಲೋ ಮೊದಲೇ ದೂರಾಡ್ತಿ, ಬಿದ್ಗುದ್ ಬುಟ್ಟಿ ಕಣಪ್ಪ, ಅವನಿಗೆ ಸರಿಯಾಗಿ ನಡಿಲಿಕ್ಕೆ ಆಗ್ತಿಲ್ಲ, ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದಾರೆ ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ. ಹಾಗಾಗಿ ಲೋ ಮೊದಲೇ ದೂರಾಡ್ತಿ, ಬಿದ್ಗುದ್ ಬಿಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ತಾಯಿಯ ಕೈಗಳಿಂದ ಬಿಡಿಸ್ಕೊಂಡು, ಬಿಡಮ್ಮ ನಾನು ಹೋಗಿ ನೋಡ್ತೀನಿ ಅಂದ್ಕೊಂಡು ಸೀದಾ ಒಳಗೆ ಹೋಗ್ತಾನೆ. ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸ್ತಾನೆ. ಅಲ್ಲಿ ಜನ ಸೇರಿದ್ರು, ಜನ ಇದ್ರು. ಈಗಾಗಲೇ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ನಾನು ನಮ್ಮವ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ, ನಾನು ಮತ್ತು ನನ್ನಮ್ಮವ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ. ಸುಮಾರು ಎತ್ತರದ ನರಪೆತ್ತರ ಅಗಾಧ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ. ಅವನಿಗೆ ಸಿಟ್ಟಿದೆ. ಬೆಳಗಿಂದ ಬಂದಿದ್ದೀವಿ, ಯಾರು ನಮ್ಮನ್ನು ಗಮನಿಸ್ತಿಲ್ಲ, ನಂತರ ಬಂದವರೆಲ್ಲ ಹೋಗ್ತಿದ್ದಾರೆ, ಯಾರು ನಮ್ಮನ್ನು ಕರೀತಿಲ್ಲ ಅಂತೇಳಿ. ಹಾಗಾಗಿ ಆ ಅವ್ಯಕ್ತ ನೋವು, ಸಿಟ್ಟು ಅವನ ಮುಖದ ಮೇಲೆ ಕಾಣಿಸ್ತಾ ಇದೆ. ಹುಡುಗನೇ ಮತ್ತೆ ಹೇಳಿದ, ನನ್ನೊಸಿ ನೋಡಿ ಸಾ, ಸ್ವಲ್ಪ ನೋಡ್ಬೇಕು ಸಾ ಅಂತ ಕೇಳ್ತಾನೆ. ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕು ಎನಿಸಿತು. ಅವನನ್ನೇ ದೃಷ್ಟಿಸಿ,
ವಸಿಯೇನು ಚೆನ್ನಾಗಿ ನೋಡಿದೆ, ಸ್ವಲ್ಪ ನೋಡಿದೇನು ಚೆನ್ನಾಗೇನು, ವಸಿಯೇನು ಚೆನ್ನಾಗೇ ನೋಡಿದೆ, ನೀನು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿದೆಯಪ್ಪ ಅಂತ ವೈದ್ಯಾಧಿಕಾರಿಯನ್ನು ನೋಡಿ ಹೇಳ್ತಾನೆ. ನೀನು ಕೈಕಾಲು ಸಪುರ, ಹೊಟ್ಟೆ ಗುಬ್ಬಣ್ಣಾಗಿದೆಯಾ, ಕಿವಿ ಮಾತ್ರ ಗಾಂಧೀಜಿ ತರ ದೊಡ್ಡದಾಗಿದೆ ಅಂತ ಹೇಳ್ತಾನೆ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ, ನನಗೆ ಕಾಯಿಲೆ ಏನು ನೋಡಿಸ, ನನಗೆ ಕಾಯಿಲೆಯನ್ನು ನೋಡಿಸ ಅಂತ ತನ್ನ ಬಲಗೈಯನ್ನು ಚಾಚ್ತಾನೆ. ಆಗ ಕೂಡಲೇ ತಾಯಿ ಬಂದ, ನಿಮ್ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ, ನಿಮ್ ದಮ್ಮಯ್ಯ ಅಂತ ತಾಯಿ ಕೇಳ್ಕೊಳ್ತಾರೆ ಡಾಕ್ಟರ್ ಹತ್ರ. ನಿಮ್ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋದು, ನನಗೆ ಗಂಡು ಮಗ ಅಂತ ಇರೋದು ಇವನೊಬ್ಬನೇ ಇರೋನು, ಹೆಂಗಸೊಬ್ಬಳು ಎಂದು ಹೋಗರೆದು ವೈದ್ಯಾಧಿಕಾರಿಗೆ. ಆಗ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿರುವ ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನೋ, ಏನ್ ಕಥೆಯೋ, ಒಟ್ಟಿನಲ್ಲಿ ಆ ತಾಯಿ ಮಗನ ಮೇಲೆ ಕರುಣವೆಂದು ಕೇಳಿದ. ಇವನು ನಿನ್ನ ಮಗನೇನು ನೋಡಿ ಗಮನಿಸಿಕೊಳ್ಳಿ, ಮೊದಲು ಕುಚೇಷ್ಟೆ ಮಾಡಬೇಕು ಅಂತ ಅವರಿಗೆ ಅನಿಸಿದ್ರು ಕೂಡ ಆ ತಾಯಿ ತಪ್ಪಾಯಿತು, ಕ್ಷಮಿಸಬೇಕು, ನನ್ನ ಮಗನನ್ನ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಹೇಳಿ ಅವಳ ಕೈ ಮುಗಿದು ಕೇಳ್ಕೊಂಡಾಗ ಅವನಿಗೆ ಅವನ ವೈದ್ಯ ಪ್ರಜ್ಞೆ ಅವನಲ್ಲಿ ಜಾಗೃತ ಆಗ್ತದೆ. ಅಯ್ಯೋ ಪಾಪ, ಕಾಯಿಲೆ ಬಿದ್ದ ನಾನು ತಮಾಷೆ ಮಾಡೋದು ಸರಿಯಲ್ಲ, ನೋವಲ್ಲಿರುವ ತಮಾಷೆ ಮಾಡೋದು ಸರಿಯಲ್ಲ, ಅದು ನನ್ನ ಕರ್ತವ್ಯ ಕೂಡ ಅಂದ್ಕೊಂಡು ಎನ್ನುವಂತಹ ಪ್ರಜ್ಞೆ ಅವನಿಗೆ ನೆನಪಿಸ್ತದೆ. ಕೂಡಲೇ ಅವನು ನಿನ್ನ ಮಗನೇನಮ್ಮ ಅಂತ ಹೇಳಿ ಬಹಳ ಪೂರಿತ ದೃಷ್ಟಿಯಿಂದಲೇ ತಾಯಿಯನಿಗೆ ನಿನ್ನ ಮಗನೇನಮ್ಮ, ಹೂ ಸ್ವಾಮಿ, ದೇವರಾಣೆಗೂ ಇವನು ನನ್ನ ಮಗನೇ ಅಂತ ಕೇಳ್ತಾಳೆ. ಇವನ ಹೆಸರೇನಮ್ಮ ಅಂತ ಕೇಳ್ತಾಳೆ. ಆಗ ಗಾಂಧಿ ಸ್ವಾಮಿ ಅಂತ ಅವಳು ಸಹಜವಾಗಿ ಉತ್ತರ ಕೊಡ್ತಾಳೆ. ಏನಮ್ಮ? ಆಗ ಡಾಕ್ಟರ್ಗೆ ಆಶ್ಚರ್ಯ, ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿ ಇದ್ದಂಗೆ ಇದೆ ಅಂತ ಹೇಳಿದ್ರೆ ಇವನೇನೆ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ರಾ? ಏನಮ್ಮ, ನಾನು ಹುಡುಗಾಟಕ್ಕೆ ಗಾಂಧೀಜಿ ತರ ನಿಮ್ಗೆ ಕಿವಿ ಇದೆ ಅಂತ ಹೇಳಿದ್ರೆ ನೀವು ಗಾಂಧಿ ಅಂತ ಹೇಳ್ಬಿಡ್ತಿರಲಿಲ್ಲ, ನಾನು ಏನು ಹುಡುಗಾಟಕ್ಕೆ ಹೇಳಿದೆ ಅದನ್ನು ಇವನೇ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ರ ಅಂತಾಗ ತಾಯಿ ಹೇಳ್ತಾಳೆ, ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆ ಮೇಲೆ ಹುಳ ಬೀಳಿ, ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆಯಲ್ಲಿ ಹುಳ ಬೀಳಿ ಸೇದೋಗ್ಲಿ, ಅಂದ್ರೆ ನಾಲಿಗೆ ಬಿದ್ದು ಮಾತೇ ನಿಂತೋಗ್ಲಿ, ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ, ನನ್ನ ನಾಣೆಗೂ ಕೂಡ ಇದನ್ನ ಹೆಸರೇ ಗಾಂಧಿ ಅಂತ. ನನ್ನ ಹೆಸರು, ಆಗ ಹುಡುಗ ಹೇಳ್ತಾನೆ, ನನ್ನ ಹೆಸರು ದೇವರ ಸತ್ಯವಾಗೂ ಮಹಾತ್ಮ ಗಾಂಧಿ ಅಂತ. ದೇವರ ಆಣೆ, ದೇವರ ಸತ್ಯ ಅಂದ್ರೆ ದೇವರ ಮೇಲೆ ಸತ್ಯ ಮಾಡಿ ಹೇಳ್ತೇನೆ, ಪ್ರಮಾಣ ಮಾಡಿ ಹೇಳ್ತೇನೆ, ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ ಹುಡುಗ ಕೂಡ ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ಗಾಂಧಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋಗ್ಬಿಟ್ಟ. ಯಾಕೆ ಅಂತಂದ್ರೆ ನೋಡಿ, ಕಾಕತಾಳೀಯ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಕಾಕತಾಳೀಯ ನ್ಯಾಯ ಅಂತ. ಅಂದ್ರೆ ಈ ಕಾಗೆ ಕೂತ್ಕೊಳ್ಳುವುದಕ್ಕೂ ತಾಳೆ ಮರದಲ್ಲಿ ಹಣ್ಣು ಬೀಳುವುದಕ್ಕೂ, ಕಾಗೆ ಹೋಗಿ ತಾಳೆ ಮರದ ಮೇಲೆ ಕೂತ್ಕೊಳ್ತು, ತಾಳೆ ಹಣ್ಣು ಬಿತ್ತು. ಆವಾಗ ಜನ ತಿಳ್ಕೊಳ್ತಾರೆ ಕಾಗೆ ಕೂತದ್ರಿಂದ ಹಣ್ಣು ಬಿತ್ತು ಅಂತ. ಆಕ್ಚುಲಿ ಕಾಗೆ ಕೂತದ್ರಿಂದ ಬಿದ್ದದ್ದಲ್ಲ, ಆದ್ರೆ ತಿಳ್ಕೊಳ್ಳೋದು ಹಾಗೆ. ಹಾಗೆ ಇಲ್ಲಿ ವೈದ್ಯಾಧಿಕಾರಿ ನೀನು ಗಾಂಧೀಜಿ ತರ ನಿನ್ ಕಿವಿ ಇದೆ ಅಂತ ಹೇಳೋದಕ್ಕೂ ಕೂಡ ಅವನ ಹೆಸರು ಕೂಡ ಗಾಂಧಿನೇ ಅಂತ ಇಲ್ಲಿ ಆಗೋದಕ್ಕೂ ಕೂಡ ಕಾಕತಾಳೀಯ ನ್ಯಾಯ ಅಂತ. ಹಾಗಾಗಿ ವೈದ್ಯಾಧಿಕಾರಿಗೆ ಆಶ್ಚರ್ಯ ಆಯಿತು. ಅವನು ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳೀಯ ನ್ಯಾಯವನ್ನು ಕಂಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರಾ ಅಪರೂಪ, ತೀರಾ ಹೊಸದವನಿಗೆ ಎನ್ನಿಸಿ ಇದನ್ನು ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡೋದಕ್ಕೂ ಜವಾನನನ್ನು ಕರೆದು ಹೇಳಿದ, ನೋಡೋ ಆ ನರಸಿಂಹಮೂರ್ತಿ, ನಾಯ್ಡು, ಸರ್ಸಮ್ಮ ಇವರನ್ನು ಬೇಗನೆ ನಾನು ಬರ ಹೇಳಿ ಅಂತ ಕೂಗಯ್ಯ, ಅವರನ್ನೆಲ್ಲ ಬರಲಿಕ್ಕೆ ಹೇಳು ಅಂತ ಹೇಳ್ತಾರೆ. ಎಲ್ಲರೂ ಬರ್ತಾರೆ. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕ್, ನೋಡ್ರಯ್ಯ ಇವನ ಹೆಸರು ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ಎಲ್ರಿಗೂ ನಗು ತಡಿಲಿಕ್ಕೆ ಅಂದ್ರೆ ಎಲ್ಲರ ತಲೆಯಲ್ಲೂ ಕೂಡ ಮಹಾತ್ಮ ಗಾಂಧಿ ಅಂತಂದ್ರೆ ನಮ್ಮ ದೇಶದ ರಾಷ್ಟ್ರಪಿತ, ಅವನ ಹೋರಾಟ, ಅವನ ತ್ಯಾಗ ಎಲ್ಲವನ್ನು ಕೂಡ ತಲೆಯಲ್ಲಿ ತುಂಬಿಕೊಂಡವರು. ಮಹಾತ್ಮ ಗಾಂಧಿ ಅಂದ್ರೆ ಒನ್ ಅಂಡ್ ಓನ್ಲಿ ಅಂತ, ಅದ್ವಿತೀಯ, ಇನ್ನೊಬ್ಬರಿಲ್ಲ ಅವರಂತೆ. ಆದ್ರೆ ಇಲ್ಲಿ ಹೆಸರು ಇನ್ನೊಬ್ಬರದ್ದು ಇದೆ ಅಂತಂದಾಗ ಅವರಿಗೆ ಅದು ಕೂಡ ಈ ವ್ಯಕ್ತಿ, ಕಾಯಿಲೆ ಬಿದ್ದು ನರಳುತ್ತಿ ಬಂದಿ ಸಣ್ಣ ಹುಡುಗನ ವ್ಯಕ್ತಿ ಮಹಾತ್ಮ ಗಾಂಧಿ ಅಂದಾಗ ಅವರಿಗೆ ಅದನ್ನು ಅರಗಿಸಿಕೊಳ್ಳಿಕ್ಕಾಗಿಲ್ಲ. ಅವರು ಕೇಳಿ ಕಿಸಕ್ಕನಿ ನಕ್ಕು ಬಿಟ್ಟರು. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ಇನ್ನು ಹೆಂಗವನು ಇದನ್ನು ಕೇಳಿ ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ.
ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಬೇಕಾದ್ರೆ ಅಂದ್ರೆ ವೈದ್ಯಾಧಿಕಾರಿಗೆ ಕೋಪ ಅಂತ ನಾನು ಸುಮ್ಮನೆ ಹೇಳ್ತಿದ್ದೀನಿ ನಡವಳಿಕೆನ ಕೋಪ ಬೇಕಾದ್ರೆ ಅವನ್ನೇ ಕೇಳ್ರಿ ಅಂತ, ಬೇಕಾದ್ರೆ ಅವನನ್ನೇ ಕೇಳ್ರಿ ಅಂತ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋವೊಂದನ್ನು ತೋರಿಸಿ ಕೇಳಿದ, ಲೋ ಹುಡುಗ, ಇವ್ರು ಯಾರು ಗೊತ್ತೇನೋ ಅಂತೇಳಿ ಗಾಂಧೀಜಿ ಫೋಟೋ ತೋರಿಸಿ ಕೇಳ್ತಾನೆ, ಇದು ಫೋಟೋ ಯಾರದಯ್ಯ? ಆ ಹುಡುಗ, ಮಹಾತ್ಮ ಗಾಂಧೀಜಿಯವರು ಸಹ. ಇದನ್ನ ಕಾಣಿನೆ, ಮಹಾತ್ಮ ಗಾಂಧಿ ಇದನ್ನು ನಾನು ನೋಡಿಲ್ವೇ, ಇದನ್ನ ಕಾಣಿನೆ, ನಿನ್ನ ಹೆಸರೇನಯ್ಯ ಅಂತ ಕೇಳ್ತಾರೆ. ಮಹಾತ್ಮ ಗಾಂಧಿ ಸರ್, ಸುಳ್ಳು ಹೇಳಬೇಡ ಅಂತ ಹೇಳ್ತಾನೆ. ಸುಳ್ಳು ಹೇಳಿ ನೀವು ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ಸುಳ್ಳು ಹೇಳಿ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ಎಲ್ಲರ ನಾಲಿಗೆ ಸೇದಿ ಹೋದವರಂತೆ, ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ಶಾಕ್ ಆಗಿ ನಿಲ್ತಾರೆ, ಗರಬಡಿದವರಂತೆ ನಿಂತ್ಕೋತಾರೆ. ಮಹಾತ್ಮ ಗಾಂಧಿಯ ಫೋಟೋವನ್ನೊಮ್ಮೆ, ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ನಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯನ್ನೊಮ್ಮೆ ದೃಷ್ಟಿಯನ್ನು ಬೀರುತ್ತಾನಂತೆ. ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ, ಆ ಮಹಾತ್ಮ ಗಾಂಧಿಯಲ್ಲಿ ಈ ಮಹಾತ್ಮ ಗಾಂಧಿಯಲ್ಲಿ ಎನ್ನುವ ಭಾವದಲ್ಲಿ ನೋಡುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ನೋಡಿ, ಬೇಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವಂತೆ ಇನ್ನು ಪಾಪ ನೋವಲ್ಲಿ ನರಳುತ್ತಿದ್ದಾನೆ. ಇವರಿಗೆ ಮಹತ್ವವಲ್ಲದ ಇವನ ಹೆಸರನ್ನು ಇಟ್ಕೊಂಡು ಈ ರೀತಿ ಚರ್ಚೆ ಮಾಡ್ತಿದ್ದಾರೆ. ನನ್ನ ಕಾಯಿಲೆ ನೋಡಿ ಸಾ, ಅವನು ಹೇಳ್ತಾನೆ, ನನ್ನ ಕಾಯಿಲೆ ನೋಡಿ ಸಾ, ಎಲ್ಲ ಹೆಸರು ನನ್ನ ಹಣೆ ಬರಹ, ಆ ಹೆಸರಿಗೂ ನನಗೆ ಸಂಬಂಧ ಇಲ್ಲ, ಅದು ನನ್ನ ಹಣೆ ಬರಹ, ನನ್ನ ಕಾಯಿಲೆ ನೋಡಿ ಸಾ ಅಂತ ವಿನಂತಿ ಮಾಡಿಕೊಳ್ತಾನೆ. ನಿನಗೆ ಈ ಹೆಸರು ಯಾರು ಇಟ್ಟಿರೋದು? ನಿನಗೆ ಈ ಹೆಸರಿಟ್ಟೋರು ಯಾರಯ್ಯ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ನಮ್ಮ ಅಯ್ಯ ಕರ್ಸಿದ್ದೇಗೌಡ ಅಂತ ಅವನೇ ವೈದ್ಯಾಧಿಕಾರಿ ಅಂತ, ನಮ್ಮ ಅಜ್ಜ ಅಯ್ಯ ಅಂದ್ರೆ ನಮ್ಮ ತಾತ ಕರಿಸಿದ್ದೇಗೌಡ ಅಂತ ಇದ್ದಾರೆ, ಅವರು ಇಟ್ಟಿರೋದು ಅಂತ ಹೇಳ್ತಾನೆ. ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧೀಜಿಯನ್ನು ಪರೀಕ್ಷೆ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ಅಂದ್ರೆ ನರ್ಸನ್ನು ಕರೆದು ಪರೀಕ್ಷಾ ಕೊಠಡಿಗೆ ಕರ್ಕೊಂಡು ಹೋಗಿ ಮಲಗಿಸುವಂತೆ ಹೇಳ್ತಾರೆ. ಅವಳು ಹಾಗೆ ಮಾಡ್ತಾಳೆ. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆಗೆ ನೋಡಿ, ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ. ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾಳೆ. ನಿಂಗಮ್ಮ ಸ್ವಾಮಿ ಅಂತ ಅವಳು ಉತ್ತರ ಕೊಡ್ತಾಳೆ. ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ, ಹಾಗಾಗಿ ಜೊತೆಗೆ ಕಾಲುಗಳು ಕೂಡ ಊದಿಕೊಂಡಿದೆ. ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಈಲಿಗೆ ಅಂದ್ರೆ ಲಿವರ್, ಕಪ್ಪು ಈಲಿ ಅಂತಂದ್ರೆ ಲಿವರ್, ಆ ಲಿವರ್ಗೂ ಕೂಡ ತನಕ ಕಾಯಿಲೆ ಹಬ್ಬಿ ಇದೆ. ಹಾಗಾಗಿ ಕಾಯಿಲೆ ಹಬ್ಬಿ ಅದು ಮುಟ್ಟಿದ್ರೆ ಸಾಕು ಗಾಂಧೀಜಿ ನೋವು ಅಂತ ಬಡ್ಕೋತಾನೆ, ಅಧಿಕ ನೋವಿನಿಂದ ಬಡ್ಕೋತಾನೆ. ಏನೋ ಸ್ವಾಮಿ, ನಿಮ್ಮ ಎಕ್ಕಡ ಅಂದ್ರೆ ಚಪ್ಪಲಿ ಅಂತ, ಅಂದ್ರೆ ನಿಮ್ಮ ಚಪ್ಪಲಿಯ ಸ್ಥಾನದಲ್ಲಿ ಬೇಕಾದ್ರೂ ನೋಡ್ಕೊಂಡು ಅವನನ್ನು ಹೇಗೆ ಮಾಡಿದ್ರೆ ನಮ್ಮ ಚಪ್ಪಲಿ ನಾವು ಸೇಫ್ ಆಗಿ ಇಟ್ಕೊಳ್ಳೋದಿಲ್ವೇ? ಹಾಗೆ ನಿಮ್ಮ ಚಪ್ಪಲಿ ಅಂದ್ರೆ ಮನೆ ಹೊರಗಡೆ ಆದ್ರೂ ಕೂಡ ಸೇಫ್ ಆಗಿ ನಾವು ಇಟ್ಕೊಳ್ತೀವಿ. ಹಾಗೆ ನಿಮ್ಮ ಚಪ್ಪಲಿ ರೀತಿಯಾದ್ರೂ ಕೂಡ ಸ್ಥಾನವನ್ನಾದ್ರೂ ಕೊಟ್ಟು ಅವನನ್ನು ಕಾಪಾಡಿ. ಹಾಗಾಗಿ ಏನೋ ಸ್ವಾಮಿ, ನಿಮ್ಮ ಎಕ್ಕಡ 3 ಮೈಲಿ ನಡಿಬೇಕಾದ್ರೆ 30 ತಾವು ಕುಂತ್ಕೊಂಡು ಬಂದಿದ್ದಾರೆ. 3 ಮೈಲಿ ನಮ್ಮ ಮನೆಗೂ ಈ ಆಸ್ಪತ್ರೆಗೆ 3 ಮೈಲಿ ಇದೆ. 3 ಮೈಲಿ ಬರಬೇಕಾದ್ರೆ 30 ಕಡೆ ಕೂತ್ಕೊಂಡು ಬಂದಿದ್ದಾನೆ. ತೆಗೆದುಕೊಂಡು ಬಂದ, ಉಳಿಸಿಕೊಡಿ, ಹೇಗಾದ್ರೂ ಮಾಡಿ ಅವನನ್ನು ಉಳಿಸ್ಕೊಡಿ. ನಾಳೆ ನಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ. ತಂದೆ ಇಲ್ಲದಂತ ಬಡಿ ಸರ್, ಇವನಿಗೆ ತಂದೆ ಇಲ್ಲ, ಅಜ್ಜ ನನ್ನಪ್ಪ ಮಾತ್ರ ಅವನನ್ನು ನೋಡ್ಕೊಳ್ತಾ ಇರೋದು. ಹಾಗಾಗಿ ತಂದೆ ಇಲ್ಲದಂತ ಬಡಿ ಸರ್. ನಿನ್ ಗಂಡನಿಗೆ ಏನಾಗ್ಬೋದಾ ಅಂತ ಡಾಕ್ಟರ್ ಪ್ರಶ್ನೆ. ಇನ್ನೂ ಇವಳಿಗೆ ಸಣ್ಣ ವಯಸ್ಸು, 40 ವಯಸ್ಸು. ಇಷ್ಟು ಬೇಗ ನಿನ್ ಗಂಡ ಹೇಗೆ ತಿಳ್ಕೊಂಡ ಅಂತ ಹೇಳಿ ಪ್ರಶ್ನಿಸ್ತಾನೆ. ನಿನ್ ಗಂಡನಿಗೆ ಏನಾಗಿ ಸತ್ತೋದ ಅಂತ. ಸ್ವಾಮಿ, ಸೇಂದಿ ಇಳಿಸಾಕಿ ಸಾಹುಕಾರು ತಾವಿದ್ರು. ಸೇಂದಿ ಇಳಿಸೋದು ಅಂತಂದ್ರೆ ಈ ತಾಳೆ ಮರಗಳಲ್ಲಿ, ಈಚಲ ಮರಗಳಲ್ಲಿ ಕಳ್ಳು ಇಳಿಸ್ತಾರೆ, ಅದಕ್ಕೆ ಸೇಂದಿ ಇಳಿಸೋದು ಅಂತ. ಅದರ ಸಿರಿ ಬರ್ತದಲ್ಲ, ಅದನ್ನು ಒಡೆದ ಅದರಿಂದ ಬರುವಂತಹ ರಸವನ್ನು ಸಂಗ್ರಹಿಸಿ ಅದು ಮತ್ತು ಕೊಡುವಂಥದ್ದು. ಅದು ಆರೋಗ್ಯಕ್ಕೆ ಹಾನಿಕರವಾದದ್ದು, ಅದನ್ನು ಸಂಭಾವಿತರು ಅದನ್ನು ಬಳಸಲ್ಲ. ಹಾಗಾಗಿ ಸೇಂದಿ ಇಳಿಸೋಕೆ ಸಾಹುಕಾರ ತಾವಿದ್ರು. ಒಂದು ದಿನ ಈ ರೀತಿ ಸೇಂದಿ ಇಳಿಸ್ಲಿಕ್ಕೆ ಅಂತೇಳಿ ಮರಕ್ಕೆ ಹಾಕಿದಾಗ ಅಲ್ಲೇ ಪಡ್ಕನೆ ಬಿದ್ದು ಸತ್ತೋದ್ರು ಅಂತೇಳಿ ಅವನ ದುರ್ಮರಣವನ್ನ ವೈದ್ಯಾಧಿಕಾರಿಗೆ ಹೇಳ್ತಾನೆ. ಅಯ್ಯೋ ಪಾಪ,
ನೋಡಮ್ಮ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ತುಂಬ ಕಾಯಿಲೆ ಬಿಗಡಾಯಿಸಿದೆ, ಉಲ್ಬಣಗೊಂಡಿದೆ, ಹಾಗಾಗಿ ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು, ಇಲ್ಲ ಆಗೋ ವಿಷಯ. ಇದೆಲ್ಲ ಸಣ್ಣ ಹಳ್ಳಿಯಲ್ಲಿ ಆಸ್ಪತ್ರೆ, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತದ್ದು. ಹಾಗಾಗಿ ಇವನನ್ನು ಡಿಸ್ಟಿಕ್ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕು, ಡಿಸ್ಟಿಕ್ ಆಸ್ಪತ್ರೆ ಸೇರಿಸಬೇಕು. ನಾನು ಎಲ್ಲಾನು ಬರೆದು ಕೊಡ್ತೀನಿ, ನಾನು ಎಲ್ಲ ಡಿಟೇಲ್ ಆಗಿ ಏನೇನು ಮಾಡಬೇಕು ಅಂತ ಬರೆದು ಕೊಡ್ತೀನಿ. ಹೊಟ್ಟೆಯಲ್ಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ. ಹೊಟ್ಟೆಯಲ್ಲಿ ಸದ್ಯಕ್ಕೆ ತಕ್ಷಣದ ತಾತ್ಕಾಲಿಕ ಪರಿಹಾರಕ್ಕೆ 1-2 ಮಾತ್ರೆ ಕೊಡ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿ ಬಿಟ್ಟರು. ಸರಸರನ ದೊಡ್ಡ ಆಸ್ಪತ್ರೆಗೆ ಗಾಂಧೀಜಿಯ ಕಾಯಿಲೆ ವಿಷಯವಾಗಿ ದೊಡ್ಡ ಆಸ್ಪತ್ರೆಗೆ ಒಂದು ಬರೀತಾರೆ, ಅವನಿಗೆ ಏನೇನು ಕಾಯಿಲೆ, ಏನೇನು ಟ್ರೀಟ್ಮೆಂಟು, ಏನೇನು ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿವರಾಗಿ ಬರೆದು ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಹೀಗೆ ಅಲ್ಲಿಂದ ದೊಡ್ಡ ಆಸ್ಪತ್ರೆಗೆ ಅವನನ್ನ ಕರ್ಕೊಂಡು ಹೋಗಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾಗಿದೆ ಎಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರು ಹೇಳಿಕೊಡಬೇಕಾಗಿರಲಿಲ್ಲ. ಕರಿಸಿದ್ದೇಗೌಡನಿಗೆ ತುಂಬಾ ವಯಸ್ಸಾಗಿದೆ, ಅನುಭವವೇ ಅವನಿಗೆ ಪಾಠ ಕಲಿಸುತ್ತದೆ, ಯಾವ ಕಾಯಿಲೆ ಯಾವ ರೀತಿ ಇರ್ತದೆ ಅಂತ. ಹಾಗಾಗಿ ಮೊಮ್ಮಗನ ಸ್ಥಿತಿ, ದೇಹ ಸ್ಥಿತಿ ನೋಡಿಕೊಂಡೆ ಇದು ಕಾಯಿಲೆ ಸಿಕ್ಕಾಪಟ್ಟೆ ಬಿಗಡಾಯಿಸಿದೆ ಅಂತ ಅವನಿಗೆ ಗೊತ್ತಾಗಿದೆ. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವನ ಮಕ್ಕಳು ಪತ್ನಿ ಮತ್ತು ಗಾಂಧಿ. ಆ ಕರಿಸಿದ್ದೇಗೌಡರಿಗಷ್ಟೇ ಬೇರೆ ಯಾವ ಮಕ್ಕಳಿಲ್ಲ, ಇದ್ದದ್ದು ಒಬ್ಬಳೇ ಮಗಳು ನಿಂಗಮ್ಮ. ಆ ನಿಂಗಮ್ಮನಿಗೆ 2 ಮಕ್ಕಳು, ಒಬ್ಬಳು ಪದ್ದಿ, ಇನ್ನೊಬ್ಬ ಈ ಗಾಂಧಿ. ಪದ್ದಿ ಎಷ್ಟೇ ಆದರೂ ಬೇರೆ ಮನೆಯನ್ನು ನೆರೆಮನೆಗೆ ಹೋಗುವ ಹೆಣ್ಣು, ಅಂದ್ರೆ ಬೇರೆ ಮದುವೆ ಆಗಿ ಬೇರೆ ಮನೆಗೆ ಹೋಗುವಂತ ಹೆಣ್ಣು. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ಆ ಮೊಮ್ಮಗ ಗಾಂಧಿಯನ್ನು ಕಂಡ್ರೆ ಎಲ್ಲೂ ಇಲ್ಲದ ಪ್ರೀತಿ, ಯಾಕಂದ್ರೆ ಅವನಿಗೆ ಮುಂದಿನ ಉತ್ತರಾಧಿಕಾರಿ ದಿಕ್ಕಾಗಿದ್ದಾನೆ. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಮೊಮ್ಮಗನಿಗೆ ಯಾಕೆ ಆ ಹೆಸರಿಟ್ಟರು ಎಂಬುದಕ್ಕೂ ಕೂಡ ಒಂದು ಕಾರಣ ಇದೆ, ಮರೆಯಲಾಗದ ಘಟನೆ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಏನು, ಹೊಲ ಉತ್ತು ಸಾಕಾಗಿ ತಾನು ಮತ್ತೊಡೆಯ ಬುಕ್ಕಿಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಇವರು ಕರಿಸಿದ್ದೇಗೌಡ ಮತ್ತು